ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ರೀಡಿಂಗ್ ಮಾಡಿ ನೋಡೋಣ. ಅದೇನು ಅಂತಂತಂದ್ರೆ, ನಿಮ್ಮನ್ನು ಕಂಡ್ರೆ ಆಗದವರು, ನಿಮಗೇನಾದರೂ ಬೇಜಾರು ಮಾಡಿರ್ಬೋದು, ನಿಮಗೇನಾದರೂ ನಿಮ್ಮ ಹಿಂದಿಂದ ಕುತಂತ್ರ ಮಾಡಿರ್ಬೋದು, ಪಿತೂರಿ ಮಾಡಿರ್ಬೋದು. ಇಂಥ ಜನ ಇದ್ದೇ ಇರ್ತಾರೆ. ಪ್ರತಿಯೊಬ್ಬರ ಲೈಫ್ದೊಳಗೂ ಇಂಥವ್ರು ಇರ್ತಾರೆ. ಅವರಿಗೆ ಅವ್ರ ಲೈಫ್ದೊಳಗೆ ಏನು ನಡೆಯಕತ್ತೈತಿ ಅಂತ ಹೇಳಿ ನೋಡೋಣ. ಓಕೆ, ನಿಮಗೇನಾದರೂ ಅವರು ಜಾಸ್ತಿನೇ ತೊಂದರೆ ಕೊಟ್ಟಿದ್ದರೆ ಆ ತೊಂದರೆಗೆ ಅವರು ಯಾವ ಥರದ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಅನ್ನೋದನ್ನು ಈ ರೀಡಿಂಗ್ ಮುಖಾಂತರ ನೋಡೋಣ. ಓಕೆ, ಆಮೇಲೆ ರೀಡಿಂಗ್ ಮುಗಿದ್ಮೇಲೆ ನಾನು ಒಂದೆರಡು ಮಾತು ಹೇಳ್ತೇನೆ. ಓಕೆ, ನನ್ನ ಮಾತು ಒಂದು ಸ್ವಲ್ಪ ಬಿರುಸಿದ್ರೂ ಸಹಿತ ಐ ಆಮ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್. ನೀವು ಅದ್ರ ಮೇಲೆ ವಿಚಾರ ಮಾಡೋಕ್ಕೇನು ಹರ್ಕತ್ತಿಲ್ಲ. ಯಾಕೆ ಗೊತ್ತಾ? ವಿಚಾರ ಮಾಡಿ ನೋಡಿರಿ, ನಾ ಹೇಳಿದ್ದೀನಿ, ನಿಮಗೇನಾದರೂ ಕೆಲಸಕ್ಕೆ ಬರ್ಬೋದು. ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಭಾಳ ಆದರೆ ಒಂದು ದೊಡ್ಡ ವ್ಯಕ್ತಿ ಏನ್ರಿ ಅಥವಾ ದೊಡ್ಡ ವಿಷಯದೊಳಗೆ ನಿಮಗೇನಾದರೂ ಒಂದು ಅದಕ್ಕೆ ಸೊಲ್ಯೂಷನ್ ಸಿಗಬೇಕು ಅಂತ ಏನಿರಂಗಿಲ್ಲ. ಒಂದು ಸಣ್ಣ ಕಾಮನ್ ಸೆನ್ಸ್ಲೇನೋ ನಿಮಗೇನಾದರೂ ಒಂದಿಷ್ಟು ಕೆಲಸ ಆಗ್ಬೋದು. ನಿಮ್ಮದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ. ಒಂದೆರಡು ಮಾತನ್ನ ಕೊನೆಗೆ ಹೇಳ್ತೀನಿ, ನೋಡಿರಿ ನಿಮಗೆ ಹೆಂಗೆ ಅನಿಸ್ತತಿ ಅಂತಂದು ಹೇಳಿ. ಸರಿನಾ? ಮಾಡೋಣ. ಇದು ನಿಮ್ಮನ್ನು ಕಂಡರೆ ಆಗದವರು, ಅವರಿಗೆ ಪರಮಾತ್ಮ ಯಾವ ಥರದ ಪ್ರತಿಫಲ ಕೊಡಕತ್ತಾನ ಅನ್ನೋದು ನಾವು ನೋಡೋಣ. ನೋಡಿರಿ, ನಾನು ಜಸ್ಟ್ ಬ್ಲೈಂಡ್ಲಿ ಇಟ್ನಿ, ನನಗೇನು ಗೊತ್ತಾಗಲಿಲ್ಲ. ನಾನು ಹಿಂಗೆ ಉಲ್ಟಾನೂ ಇಡ್ಬೋದಾಗಿತ್ತಲ್ಲ. ಬ್ಲ್ಯಾಕ್ ಕಲರ್ ಈ ಕಡೆ ಬಂದೈತೆ ತಾನೇ. ಓಕೆ, ಲೆಟ್ ಅಸ್ ಸಿ. ಚಲೋ देखते हैं. Okay, Hierophant. ಓಕೆ, ನೋಡಿ ಇಲ್ಲಿ ಕಾರ್ಡ್ ಏನಿದೆ ಅಂತಂದ್ರೆ, ದಿಸ್ ಇಸ್ ಹೇರೋಫಂಟ್, ದಿಸ್ ಇಸ್ ಮೂನ್ ಕಾರ್ಡ್. ನೋಡಿ, ಈ ಕಾರ್ಡು ಜೊತೆಗೆ ನೋಡಿದಾಗ ನೀವು ಇದನ್ನು ಹೆಂಗೆ ರೀಡ್ ಮಾಡ್ಬೋದು ಅಂತಂದರೆ, ಯು ಆರ್ ಅ ರಿಲಿಜಿಯಸ್ ಪರ್ಸನ್, ಸ್ಪಿರಿಚುವಲ್ ಪರ್ಸನ್. ನೀವು ಲೈಫ್ದೊಳಗೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ರಿ. ಆದರೆ ನಿಮ್ಮ ಅಪೋನೆಂಟ್ ಹೆಂಗಿದ್ರೆ ಗೊತ್ತಾ? ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸ್ ನೋಡಿ ಅವರಿಗೆ ಹೊಟ್ಟೆ ಕಿಚ್ಚಾಕಿತ್ತು, ಜಲಸಿ ಫೀಲಿಂಗ್. ಎಷ್ಟೋ ಜನ ಇಂಥವ್ರು ಇರ್ತಾರೆ, ನಿಮಗೆ ಗೊತ್ತಿರಲಿಕ್ಕಿಲ್ಲ, ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇರ್ತಾರೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ ನಾವು ಏನಾದರೂ ಮಾಡ್ತಿದ್ರೆ ನಾವು ಏನು ಮಾಡ್ತೀವಿ ಅದನ್ನು ಯಾರಿಗೂ ಬಿಟ್ಟು ಕೊಡಬಾರ್ದು. ಇದನ್ನು ಯಾವತ್ತಿದ್ರೂ ನೆನಪಿಟ್ಕೊಡ್ರಿ. ನೀವು ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮದು ಬೆಳವಣಿಗೆ ಕಂಡ್ರೆ ಇವ್ರಿಗೆ ಬೇಜಾರಾಗ್ತಿತ್ತು. ಅವ್ರಿಗೆ ತಾವು ಮಾಡೋದು ಬೇಡ, ಬಟ್ ನಿಮ್ಮನ್ನು ಕಂಡ್ರೆ ಬೇಜಾರಾಗ್ತಿತ್ತು. ಈಗ ಹೆಂಗೈತೆ ನೋಡ್ರಿ, ತಾವೇನಾದರೂ ಆ ಥರ ಮಂದಿ ಸಲುವಾಗಿ ಮಾಡ್ತಿದ್ರಿ ಅಂತ ಇಟ್ಕೊಡ್ರಿ, ಅಥವಾ ಅವರು ಗುರುಗಳನ್ನೇನಾದರೂ ಅವಹೇಳನ ಮಾಡೋದು, ಅವರು ನಂಬ್ತಿರುವಂಥ ಇಷ್ಟ ದೇವತೆನೇನಾದರೂ ಅವಹೇಳನ ಮಾಡೋದು, ಈ ಥರ ಏನಾದರೂ ನೀವು ಮಾಡ್ತಿದ್ರಿ ಅಂತಂತಂದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಕಡಿಮೆ ಆಗ್ತೈತಿ. ಈಗ ಇವ್ರ ಇಂಟ್ಯೂಷನ್ ಲೆವೆಲ್ ಕಡಿಮೆ ಆಗೈತಿ. ಮಾತಿಗೆ ಭಯ ಬೀಳೋದು. ಕೆಲವು ಸರ್ತಿ ಹೆಂಗೆ ಆಗ್ತೈತಿ ಅಂತಂತಂದ್ರೆ, ನಮ್ಮ ಮನಸ್ಸಿನ ಜೊತೆ ನಾವೇ ಮಾತಾಡೋಕೆ ಹೋದ್ವಿ ಅಂತಂದ್ರೆ ನಮ್ಮ ಮನಸ್ಸನ್ನ ನಮ್ಮನ್ನು ಗೊಂದಲಕ್ಕೆ ಹಿಡಿಸ್ತೈತಿ. ಈಗ ಸದ್ಯ ಇರುವಂಥ ಪರಿಸ್ಥಿತಿ ಅದನ್ನು. ಸಣ್ಣ ಪುಟ್ಟ ವಿಷಯಕ್ಕೆ ಹೆದರ್ತಾರೆ ಇವ್ರು. ಯಾಕಂದ್ರೆ 8+1 ಅಂದ್ರೆ 9 ನಂಬರ್. ಮತ್ತು ಮೆಂಟಲಿ ಯಾವಾಗಿದ್ರೂ ರೆಸ್ಲೆಸ್ ಇರ್ತಾರೆ ಇವರು. ಮೂನ್ ಮತ್ತು ಮಾರ್ಸ್ ಇದು ಇಮೋಷ್ನಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಇವ್ರಿಗೆ ಭಾಳ ಆಕಾವ. ಮೂಡ್ ಸ್ವಿಂಗ್ ಜಾಸ್ತಿ ಆಕೈತಿ ಈಗ ಸದ್ಯ. ಅಂದರೆ ಹೆಂಗಂತಂದ್ರೆ ಮಾನಸಿಕ ತೃಪ್ತಿ ಇಲ್ಲ. ನೋಡ್ರಿ, ನೀವು ಏನೂ ಮಾಡಲಾರ್ದೆ ಹೋದರೂ ಇಟ್ಕೊಡ್ರಿ. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತ ಇಟ್ಕೊರಿ. ಕೆಲವೊಂದಿಷ್ಟು ಜನ ಇರ್ತಾರೆ, ನಿಮ್ಮನ್ನು ಕಂಡ್ರೆ ಆಗ್ತಿರಂಗಿಲ್ಲ. ನಿಮ್ಮ ಅನುಭವಗಳನ್ನು ಅವ್ರ ಮುಂದೆ ಹೇಳ್ಕೊಂಡಾಗ ಅವ್ರು ನಿಮ್ಮನ್ನು ಅವಹೇಳನ ಮಾಡ್ತಿರ್ತಾರೆ, ಮತ್ತು ಬೇರೆದವ್ರ ಹಿಂದೆ ನಗತಿರ್ತಾರೆ. ಆವಾಗ ಅದು ನಿಮಗೆ ಗೊತ್ತಿದ್ರು ಕೆಲವು ಸರ್ತಿ ನೀವು ಏನೂ ಮಾಡೋದಿಲ್ಲ. ಯಾಕಂದ್ರೆ ಯೂಶ್ವಲಿ ಹಂಗೆ ಯಾರು ಮಾಡೋಂಗಿಲ್ಲ. ಅವ್ರು ಸ್ಪಿರಿಚುವಲ್ ಯಾರು ಇರ್ತಾರೆ ಅವ್ರು ಸುಮ್ಮನೆ ಇರ್ತಾರೆ. ಅವರು ಇವರ ಆಸ್ಪಾಸ್ ಎನರ್ಜೀಸ್ ಓಡಾಡ್ತಿರ್ತಾವೆ. ನಿಮ್ಮ ಆಸ್ಪಾಸ್ ಎನರ್ಜೀಸ್ ಓಡಾಡ್ತಿರ್ತಾವೆ ಯಾವಾಗ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತೀರಿ ಅವಾಗ. ಯಾಕಂತಂತಂದ್ರೆ ಅವು ನಿಮ್ಮನ್ನು ಕಾಯ್ತಿರ್ತಾವೆ. ಅವೇನು ಮಾಡ್ತಾವೆ ಅಂತಂದರೆ ನಿಮಗೂ ಗೊತ್ತಿಲ್ಲಂಗೆ ಇವ್ರಿಗೆ ಹಾರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇಲ್ಲಿ ಸೇಮ್ ಥಿಂಗ್. ಓಕೆ, ಈಗ ಹೆಂಗೈತಿ ಅಂತಂತಂದ್ರೆ, ಒಂದು ಇವ್ರಿಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋಕ್ಕಾಗಂಗಿಲ್ಲ, ಇನ್ನೊಬ್ರು ನೀವು ಮಾಡೋದನ್ನು ಕಂಡ್ರೆ ಇವ್ರಿಗೆ ಆಗಂಗಿಲ್ಲ. ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತೀರಿ, ಇವ್ರಿಗೆ ಜಾಸ್ತಿ ನೀವು ಟೈಮ್ ಕೊಡೋಂಗಿಲ್ಲ ಅಂತಂತ ಅನಿಸ್ತೈತಿ. ಇವ್ರಿಗೆ ನಿಮ್ಮ ಜೋಡಿ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಬಟ್ ಈಗ ಮಾಡ್ಕೊಳಕ್ಕಾಗಂಗಿಲ್ಲ. ಬಿಕಾಸ್ ನೀವು ಟೈಮ್ ಮ್ಯಾನೇಜ್ಮೆಂಟ್ ಜಾಸ್ತಿ ಮಾಡ್ತೀರಿ.
ಅದಕ್ಕೆ ಇವ್ರಿಗೇನು ಅನಿಸತಿ ಅಂತಂತಂದ್ರೆ ಇವ್ರಿಗೆ ಬೇಕಾದಂಥ ಟೈಮ್ದಾಗ ನೀವು ಅವೈಲೇಬಲ್ ಇರೋಂಗಿಲ್ಲಲ್ಲ, ಸೊ ಅವ್ರಿಗೆ ಚಲೋ ಅನಿಸೋದಿಲ್ಲ ಅದು, ಅವ್ರಿಗೆ ಬೇಜಾರಾಕೈತೆ ಮನಸ್ಸಿಗೆ. ನೋಡಿರಿ, ನಿಮಗೆ ಏನಾದರೂ ಕೆಟ್ಟ ಮಾಡಬೇಕು ಅಂತಂತ ನಿಮ್ಮನ್ನು ಬಂದು ಬಡಿಬೇಕು, ಅಥವಾ ನಿಮಗೇನಾದರೂ ಲಿಂಬೆ ಹಣ್ಣು ತೆಂಗಿನಕಾಯಿ ಇಂಥವೆಲ್ಲ ವಿಷಯ ಏನಾದರೂ ಮಾಡಬೇಕು ಅಂಥದ್ದೇನೂ ಇರೋಂಗಿಲ್ಲ. ಒಂದು ಮಾತು ನೆನಪಿಟ್ಕೊಡ್ರಿ, ನಿಮ್ಮನ್ನು ಕಂಟಿನ್ಯೂಸ್ ಹಂಗೆ ಯಾರಾದರೂ ನಿಮಗೆ ಶಾಪ ಹಾಕ್ತಿದ್ರೆ, ಕಂಟಿನ್ಯೂಸ್ ಹಂಗೆ ಯಾರಾದರೂ ನಿಮ್ಮನ್ನು ಬೈತಿದ್ರೆ, ಅಥವಾ ನಿಮ್ಮನ್ನು ಕಂಡ್ರೆ ಆಗ್ತಿರ್ಲಿಲ್ಲ ಅಂತಂತಂದ್ರೆ ಅವ್ರಿಗೊಂಥರ ನಿಮ್ಮನ್ನು ನೋಡಿದ್ಕೊಳ್ಳೋಣ ಅವ್ರಿಗೊಂಥರ ಅನ್ಕಂಫರ್ಟೇಬಲ್ ಆಗ್ತಿತ್ತು ಅಂತ ಇಟ್ಕೋರಿ. ಆ ನೆಗೆಟಿವ್ ಎನರ್ಜಿನೂ ನಿಮಗೆ ಸಾಕಾಗೋಷ್ಟು ತ್ರಾಸು ಕೊಡ್ತಿರ್ತೈತಿ, ನೆನಪಿರಲಿ ಅದು. ಆವಾಗ ನಮಗೆ ಅನಿಸುತ್ತೆ, ಅಯ್ಯೋ ಯಾರೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರ. ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೇಕಂತಂದ್ರೆ ಮಂತ್ರತಂತ್ರನ ಮಾಡಬೇಕು ಅಂತಂತಲ್ಲ. ಕೆಲವೊಬ್ರದ್ದು ಕಣ್ಣು ಎಷ್ಟು ಕೆಟ್ಟಿರ್ತಾವ ಅಂತಂದ್ರೆ ದಿಟ್ಟಿಷ್ಟು ನೋಡಿದರೆ ಕಲ್ಲು ಸಹಿತ ಸಿಡಿತೈತಂತ. ಸೊ ಈ ಥರದ ವಿಷಯ ಈಗ ನೋಡಿರಿ, ಅವ್ರು ನಿಮ್ಮನ್ನು ಕಂಡು ಹೆಂಗೆ ಮಾಡ್ತಿದ್ರಲ್ಲ, ಅವ್ರಿಗೆ ನಿಜವಾಗ್ಲೂ ದೇವ್ರು ತಕ್ಕ ಶಾಸ್ತಿ ಕೊಟ್ಟಾನೆ. ಈಗ ಸದ್ಯ ಇಂಟ್ಯೂಷನ್ ಲೆವೆಲ್ ಕಡಿಮೆ ಆಗೈತಿ, ಮಾನಸಿಕ ತೃಪ್ತಿ ಬಿಲ್ಕುಲ್ ಇಲ್ಲ. ಅವ್ರು ಯಾವಾಗಿದ್ರು ಅನ್ಕೊತಿರ್ತಾರೆ, ನಾನು ಏನು ವಿಚಾರ ಮಾಡ್ತೇನಲ್ಲ ಎಲ್ಲ ಹಿಂದೆ ಮುಂದನ ಆಗ್ತದಲ್ಲ, ಹಿಂಗೆ ಯಾಕೆ ಆಗ್ತತಿ ಅಂತಂದೇಳಿ. ಈ ನಿಮ್ಮ ಸುತ್ತಮುತ್ತ ಇರುವಂಥ ಎನರ್ಜೀಸ್ ಏನಿರ್ತಾವಲ್ಲ, ಇವ್ರ ಹತ್ರನ ಎನರ್ಜೀಸನ್ನೆಲ್ಲ ಕನ್ಸ್ಯೂಮ್ ಮಾಡ್ತಿರ್ತಾವೆ. ಇವ್ರೊಳಗಿನ ಎನರ್ಜಿ ಎಲ್ಲ ತೊಗೊಂತಿರ್ತಾವೆ. ಯಾಕಂತಂದ್ರೆ ನಿಮಗೆ ಗೊತ್ತಿರಲಾರ್ದೆ ಇವ್ರಿಗೆ ಶಿಕ್ಷೆ ಆಗ್ತಿರ್ತದೆ. ಈಗ ನಿಮಗೆ ಗೊತ್ತಿರಲಾರ್ದಂಗೆ ಇವ್ರಿಗೆ ಶಿಕ್ಷೆ ಆಗಾಕತ್ತದ. ಸೊ ಹಿಂದಿಯೊಳಗೆ ಅಂತಾರೆ ಬೇಚೈನಿ ಅಂತ, ಬೇಚೈನಿ, ಇಸ್ಕೋ ಬೇಚೈನಿ ಬೋಲ್ತೆ. ಸೊ ವಿಲ್ ಟೇಕ್ ದಿಸ್ ಒನ್. ಓಕೆ, ಆ್ಯಂಡ್ ದಿಸ್ ಒನ್. ನೋಡಿರಿ, ಇವೆರಡು ಕಾರ್ಡ್ ನೋಡಿದರೆ ನೀವೇನು ಹೇಳ್ಬೋದು, ಒನ್ ಈಸ್ ಕೇತು ಆ್ಯಂಡ್ ಒನ್ ಈಸ್ ಮಾರ್ಸ್. ಮಾರ್ಸ್ ಆ್ಯಂಡ್ ಕೇತು ಇಟ್ಸ್ ನಾಟ್ ಅ ಗುಡ್ ಕಾಂಬಿನೇಷನ್. ಓಕೆ, ಇಲ್ಲಿ ಟವರ್ ಕಾರ್ಡ್ ನಿಮ್ಮ ಸಲಾಗಿ ಏನು ಬಂದಿತ್ತಲ್ಲ, ಇದೇನೇ ಲೈಫ್ದೊಳಗೆ ಏನಂದತಿ ಅಂತಂದ್ರೆ ರಿಲೇಷನ್ಸ್ ತೊಳಗನ್ರಿ, ಫೈನಾನ್ಸ್ ತೊಳಗನ್ರಿ, ಅಥವಾ ಇಮೋಷ್ನಲ್ ರಿಲೇಷನ್ಸ್ ತೊಳಗನ್ರಿ, ಫ್ರೆಂಡ್ಶಿಪ್ ತೊಳಗನ್ರಿ, ಎಷ್ಟೋ ಜನರಿಗೆ ಒಂದು ಸಡನ್ ಟರ್ನ್ ತೊಗೊಳ್ಳೋದು, ಕೊಲ್ಯಾಪ್ಸ್ ಆಗೋದು. ಯಾವುದನ್ನು ಭಾಳ ನಂಬಿರ್ತೀವಿ, ಭಾಳ ವಿಶ್ವಾಸ ಇಟ್ಟಿರ್ತೀವಿ, ದುಡ್ಡು ಕೊಟ್ಟಿರ್ತೀವಿ, ಇಮೋಷ್ನಲ್ ಇನ್ವೆಸ್ಟ್ಮೆಂಟ್ ಆಗಿರ್ತೈತಿ, ಅಂಥಲ್ಲಿ ಏನಾದರೂ ಚೀಟಿಂಗ್. ಬಟ್ ಅದರಿಂದ ನಿಮಗೆ ಸಾಕಾಗುವಷ್ಟು ನೀವು ಸಫರ್ ಆದ್ರಿ, ನಿಮಗೆ ಸಾಕಾಗುವಷ್ಟು ನೀವು ಸಫರ್ ಆದ್ರಿ, ನೀವು ಸಾಕಾಗುವಷ್ಟು ನಿಮಗೆ ತೊಂದರೆ ಆಯ್ತು, ಸಾಕಾಗುವಷ್ಟು ನೀವು ಸಫರ್ ಆದ್ರಿ, ಸಾಕಾಗುವಷ್ಟು ತೊಂದರೆ ಆಯ್ತು, ಅವಾಗ ನಿಮ್ಮನ್ನು ಅವ್ರು ನೋಡ್ತಿದ್ರು. ಓಕೆ, ಆದರೆ ಹೆಂಗಂತಂತಂದ್ರೆ ಆ್ಯಕ್ಚುಲಿ ಇದರಿಂದ ಅವರಿಗೆ ಬೆನಿಫಿಟ್ ಇತ್ತು. ಅವರಿಗೆ मीन्स क्या बताना चाहिए कि उन्होंने उसको एंजॉय किया, वो टाइम को एंजॉय किया, ಅವ್ರು ಹೆಲ್ಪ್ ಮಾಡಲಿಲ್ಲ. ಓಕೆ, ಅವ್ರಿಗೇನೋ ವಿಡ್ರಾ ಮಾಡ್ಕೋಬೇಕಾಗಿತ್ತು, ಅವ್ರೇನೋ ವಿಡ್ರಾ ಮಾಡ್ಕೊಂಡ್ರು, ನಿಮ್ಮ ಜೀವನದೊಳಗೆ ಏನೋ ಒಂದು ಇಂಥದ್ದು ಬಂತು. ಬಟ್ ಆಮೇಲೆ ಸಾವಕಾಶ ಹಂಗೆ ನಿಮಗೆ ರಿಯಲೈಸ್ ಆಯ್ತು. ಹೆಂಗೆ ರಿಯಲೈಸ್ ಆಯ್ತು ಅಂತಂತಂದ್ರೆ, ಈಗ ನೋಡಿರಿ, ನಾನು ಯಾವುದನ್ನು ನಂಬಿದ್ದೆ ಅಥವಾ ನಾ ಎಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅದು ಭಾಳ ದಿನ ಅದು ನಡೀಲಿಲ್ಲ. ಯಾಕೆ ನಡೀಲಿಲ್ಲ ಅಂತಂತಂದ್ರೆ ಮುಂದಿನ ವ್ಯಕ್ತಿ ಸರಿ ಇರಲಿಲ್ಲ. ಸರಿ ಇರಲಿಲ್ಲ ಅಂದರೆ ಇದರ ಅರ್ಥ ಬೇಸ್ ಸರಿ ಇರಲಿಲ್ಲ ಅಂತ ಇಟ್ಕೊಳ್ಳೋದು. ಫೌಂಡೇಶನ್ ಸರಿ ಇರಲಿಲ್ಲ. ಅದು ಫ್ರೆಂಡ್ಶಿಪ್ಪೇ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ಪೇ ಆಗಿರ್ಬೋದು, ಅದ್ರದ್ದು ಬೇಸ್ ಸರಿ ಇರಲಿಲ್ಲ, ಫೌಂಡೇಶನ್ ಗಟ್ಟಿ ಇರಲಿಲ್ಲ, ಅದಕ್ಕೆ ಅದು ಬಿದ್ದು ಹೋತು. ಅದರಿಂದ ನಿಮಗೆ ಎಷ್ಟೋ ತೊಂದರೆ ಆಯ್ತು, ಆದರೂ ಅದರಿಂದ ಎದ್ದು ಬಂದ್ರಿ. ಇದರಿಂದ ಅರ್ಥ ಏನಪ್ಪ ಅಂತಂದರೆ, ಕೆಲವೊಂದು ಸರ್ತಿ ಹಿಂಗಾದಾಗ ಒಂದು ಏನು ಜನರಲ್ ಡಿಸ್ಕಷನ್ ಅಂತಂತಂದ್ರೆ, ಈಗ ಮನೆಯದು ಪಾಯ ತೆಗಿತಿರ್ತೀರಿ ನೀವು. ಪಾಯ ತೆಗಿಯೋ ಮುಂದೆ ಏನೋ ಒಂದು 4-5 ಫೂಟಿಗೆ ಅಂತಂತಂದ್ರೆ ಹಂಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಿ ಮೇಲೆ ಫೌಂಡೇಶನ್. ಹಂಗೆ ಕಟ್ಟಿದಾಗ ಹಿಂಗಾಗಿರ್ತೈತಿ ಇದು. ಈಗ ನೀವು ಫೌಂಡೇಶನು ನಾವು ಸರಿ ಹಂಗೆ ಇರಬೇಕು, ಅಥವಾ ನಾವು ಕಟ್ಟಿದ ಮನೆ ಭಾಳ ದಿನ ತಾಳಬೇಕು ಮಾಡಬೇಕು ಅಂದ್ರೆ ನೀವು ಎಷ್ಟು ಕೆಳಗಡೆ ಅಗಿತಾ ಹೋಗ್ತೀರಿ, ಹೌದಿಲ್ಲ? ಅದನ್ನು ಅಗಿತಾ ಹೋದಂಗೆ ಏನಾಗ್ತೈತಿ, ಆಜು ಬಾಜು ಕೆಲವು ಗಟ್ರಗಳು ಇರ್ತಾವೆ, ಗಟ್ರ್ ಬಂದು ನಡಕ್ಕೆ ಸೇರ್ಕೊತೈತಿ, ನೀರು ಬಂದು ಸೇರ್ಕೊತಾವೆ, ಹಾವ ಹುಳ ಚೂಳ 1-2 ಎಲ್ಲ ವಿಷಯಗಳು ಬರ್ತಾವೆ. ಕೆಲವೊಂದು ಕಡೆ ನೆಲ ಗಟ್ಟಿರ್ತೈತಿ, ಕೆಲವೊಂದು ಕಡೆ ಪಳ್ಳಿರ್ತೈತಿ, ಏನೆಲ್ಲ ವಿಷಯಗಳು ನಮ್ಮಲ್ಲಿ ಆಗ್ತಾವೆ, ಹೌದಿಲ್ಲ? ಇದರ ಅರ್ಥ ನೀವು ಜೀವನದೊಳಗೆ ಏನೆಲ್ಲ ನೋಡ್ತೀರಿ, ಎಲ್ಲ ಅಪ್ಸ್ ಆ್ಯಂಡ್ ಡೌನ್ ಸಾಕಾಗುವಷ್ಟು ನೋಡ್ತೀರಿ ನೀವು. ಅದು ಎಷ್ಟು ನೀವು ಅದನ್ನು ಅಗಿತಾ ಹೋದಾಗ ಕೊನೆಗೆ ಒಂದು ಗಟ್ಟೆಂದು ಒಂದು ನೆಲ ಹತ್ತತಿ. ಆಮೇಲೆ ನೀವು ಅದ್ರ ಮೇಲೆ ಬಿಲ್ಡಿಂಗ್ ಕಟ್ತೀರಿ, ಹೌದೇನಿಲ್ಲ? ಆ ಬಿಲ್ಡಿಂಗ್ ಕಟ್ಟಿದ್ದು ಎಷ್ಟು ವರ್ಷ ಇರ್ತೈತಿ? ಒಂದು 100 ಇಯರ್ಸ್ ಇರ್ತೈತೆ ಅಂತ ಇಟ್ಕೊಡ್ರಿ, ಮಿನಿಮಮ್ 100 ಇಯರ್ಸ್. ಸೊ ಇದರ ಅರ್ಥ ಅದರ ಫೌಂಡೇಶನ್ ಸರಿ ಐತಿ, ಆಯಿತಾ? ಸೊ ಇಲ್ಲಿನೂ ಹಾಗೆ ನೀವು ತಿಳ್ಕೊಬೇಕು. ಈಗ ಸಪೋಸ್ ನೀವು ಅದರಿಂದ ಏನಾದರೂ ನೀವು ನಡೀತಾ ಇದ್ದರೂ ಹಂಗೆ ಅನ್ಕೋಬೇಕು ನೀವು. ಯಾವುದಾದ್ರೂ ಬಿದ್ದೋತು ಬಿಟ್ಬಿಡೋದು, ಯಾಕಂದ್ರೆ ಅದ್ರದ್ದು ಫೌಂಡೇಶನ್ನೇ ಸರಿ ಇರಲಿಲ್ಲ, ಅದನ್ನ ಇಟ್ಕೊಂಡು ಏನು ಮಾಡೋದು? ಇವತ್ತಿಲ್ಲ ನಾಳೆ ನಮ್ಮೆಲ್ಲ ಬೀಳ್ಬೋದಾಗಿತ್ತಲ್ಲ ಅದು. ಎಟ್ಲೀಸ್ಟ್ ನಮ್ಮನ್ನು ಬಿಟ್ಟು ಅವ್ರು ತಾವರೇ ಬಿದ್ದಾರಲ್ಲ, ಹಂಗಾರೆ ವಿಚಾರ ಮಾಡ್ಬೇಕು, ನಮ್ಮನ್ನು ಕಟ್ಕೊಂಡು ಬೀಳಲಿಲ್ಲಲ್ಲ ಅಂತಂದೇಳಿ. ಈಗ
ನಿಮ್ಮನ್ನು ಆ ಥರ ಮಾಡಿದವ್ರಿಗೆ ಅವ್ರಿಗೆ ಏನು ಕರ್ಮ ಬರತ್ತದ ನೋಡ್ರಿ. ಈಗ ಅವ್ರಿಗೆ ಇಮೋಷ್ನಲ್ ಫುಲ್ಫಿಲ್ಮೆಂಟ್ ಇಲ್ಲ, ಮೆಂಟಲಿ ಟೋಟಲಿ ರೆಸ್ಲೆಸ್. ಈಗ ಅವರಿಗೆ ತಾವು ಜೀವನದೊಳಗೆ ಏನು ಸಾಧಿಸೇವಲ್ಲ ಅವ್ರು ಅದನ್ನು ಮಂದಿಗೆಲ್ಲ ಶೋ ಆಫ್ ಮಾಡ್ತಿರ್ತಾರೆ. ನೋಡಿರಿ ನನ್ನ ಜೀವನದೊಳಗೆ ನಾ ಇಷ್ಟೆಲ್ಲ ಮಾಡಿದೆ, ನಾ ಅಷ್ಟೆಲ್ಲ ಮಾಡಿದೆ ಅಂತೆಲ್ಲ ಗುಣಗಾನೇಕ ಅಂತಂತಂದ್ರಲ್ಲ, ಹಂಗೆ ಗುಣಗಾತೆ ಇರತ್ತೆ. ಆದ್ರೆ ಮಂದಿಗೆ ಗೊತ್ತೈತಿ ಇವ್ರು ಏನು ಮಾಡ್ಯಾರ ಅಂತಂದೇಳಿ. ಇವ್ರು ನೋಡಿ ಮಂದಿ ಮನಸ್ಸಿನಾಗನ ನಗ್ತಿರ್ತಾರೆ, ಇವ್ರು ಶೋ ಆಫ್ ಮಾಡ್ತಾರೆ ಅಂತಂದು ಹೇಳಿ ಗೊತ್ತೈತಿ. ಅವ್ರಿಗೆ ಇನ್ನೂ ಚಲೋ ಗೊತ್ತೈತಿ, ನೀವು ಯಾರಿಗೆ ಮೋಸ ಮಾಡಿರಿ ಅವ್ರ ಕಡೆಯಿಂದನೇ ಅವ್ರ ಕಡೆಯಿಂದನೇ ಇದನ್ನು ತೊಗೊಂಬಂದದ್ದು ಅದು ಗೊತ್ತೈತೆ ಅವ್ರಿಗೆ. ಅವ್ರ ಬ್ರದರ್ಸ್ ಜೋಡಿ ಇವರಿಗೆ ರಿಲೇಷನ್ಸ್ ಸರಿ ಇಲ್ಲ. ಈಗ ಇವರಿಗೆ ಭೂಮಿ ಸುಖ ಇಲ್ಲ. ಇವ್ರು ಅನ್ಕೋತಾರೆ ನನ್ನ ವಿಶಸ್ ಎಲ್ಲ ಫುಲ್ಫಿಲ್ ಆಗ್ಯಾವು ಅಂತ ಇವ್ರಿಗೆ ಅನಿಸ್ತತೆ, ನನ್ನ ಆಸೆಗಳನ್ನೆಲ್ಲ ಈಡೇರಿದು ಈಗ ಅಂತಂದೇಳಿ. ಬಟ್ ಇವ್ರ ನಿಜ ಅಂದರೆ ಅದೇನೋ ಅಂತಾರಲ್ಲ, ಎವ್ರಿ ಕಾಯಿನ್ ಹ್ಯಾಸ್ ಗಾಟ್ 2 ಫೇಸಸ್ ಅಂತಂದೇಳಿ. ಇವ್ರದ್ದು ಇನ್ನೊಂದು ಫೇಸ್ ಏನೈತಿ ಅಂತಂದೇಳಿ ಅದು ಬೇರೆದವ್ರಿಗೆ ಎಲ್ಲರಿಗೂ ಗೊತ್ತೈತೆ. ಇವ್ರನ್ನ ಜನ ನೋಡಿ ಗೇಲಿ ಮಾಡ್ತಾರೆ, ಗೊತ್ತೈತೆ ಅವ್ರಿಗೆ. ಯಾಕಂದರೆ ಇದೆಲ್ಲ ತಂದದ್ದೆಲ್ಲ ಕದ್ದು ತಂದದ್ದು, ಇದನ್ನೆಲ್ಲ ಮತ್ತೊಬ್ರಿಗೆ ಮೋಸ ಮಾಡಿ ತಂದದ್ದು ಅಂತಂದೇಳಿ. ಅದು ಜಾಸ್ತಿ ದಿನ ಈ ಥರ ಮಾಡಿದ್ರೆ ಅದು ಟಿಕಾಸೋದೂ ಇಲ್ಲ ಮನುಷ್ಯನ ಹತ್ರ. ಮತ್ತು ನೀವು ಆ ಥರ ವಿಷಯ ಅವ್ರು ತಂದಿದ್ದು ಸಹಿತ ಆ ವಿಷಯ ನಮಗೆಂದೂ ಸುಖನೂ ಕೊಡೋದಿಲ್ಲ. ಮಾರ್ಸ್ 9 ನಂಬರ್ ಅಂದರೆ ಮಾರ್ಸ್ ಅಂದರೆ ಭೂಮಿ. ಓಕೆ, ಸೊ ಕರ್ಮ ಈಸ್ ರಿಟರ್ನಿಂಗ್, ಓಕೆ. ಇಡೀ ಟ್ಯಾರೋ ಕಾರ್ಡ್ ನಿಂತದ್ದು ಬರೀ ನಿಮ್ಮ ಮಾನಸಿಕ ಪ್ರಬುದ್ಧತೆ ಎಷ್ಟೈತಿ ಅಂತ ಅನ್ನೋದ್ರ ಮೇಲನ. ನೋಡಿರಿ, ಈ ಕಾರ್ಡ್ ಏನು ಹೇಳ್ತೈತಿ, ನಿಮ್ಮ ಕಾರ್ಡು, ನೀವು ಲೈಫ್ದೊಳಗೆ ಸಾಕಾಗುವಷ್ಟು ಬೇರೆದವ್ರಿಗೆ ಹೆಲ್ಪ್ ಮಾಡಿರಿ. ಆದ್ರೆ ನಿಮಗೆ ಹೆಲ್ಪ್ ಬೇಕು ಅನ್ನುವಂಥ ಟೈಮ್ದೊಳಗೆ ನಿಮಗೆ ಯಾರೂ ಬಂದಿಲ್ಲ. ನಿಮ್ಮನ್ನು ಹೆಲ್ಪ್ ತೊಗೊಂಡವ್ರೆಲ್ಲರೂ ಆದಷ್ಟು ಮರ್ತಾ ಹೋಗಿಬಿಟ್ರೆ ಕಾಣ್ತದೆ ನಿಮ್ಮನ್ನು. ನೀವು ರಿಸೋರ್ಸಸ್ ಸಲುವಾಗಿ ಹುಡುಕಾಡಕತ್ತಿದ್ರಿ, ನೀವು ಸ್ಟ್ರಗಲ್ ಮಾಡಾಕತ್ತಿದ್ರಿ. ನಿಮ್ಮವರೇ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಿಲೇಷನ್ಸ್ದೊಳಗೆ ಇರ್ಬೋದು, ನಿಮ್ಮ ಅಣ್ತಂಬ್ರನ್ನ ಇರ್ಬೋದು, ಯಾರೇ ಇರ್ಬೋದು. ನಿಮಗೆ ಯಾವಾಗ ನಿಮ್ಮ ಕಷ್ಟ ಕಾಲಕ್ಕೆ ನಿಜವಾಗ್ಲೂ ಅವ್ರು ಹೆಲ್ಪ್ ಮಾಡಿಲ್ಲ. ಬಟ್ ನೀವು ನಿಮ್ಮ ಕಷ್ಟ ಕಾಲಕ್ಕೆ ಅವ್ರಿಗೆಲ್ಲರಿಗೂ ಹೆಲ್ಪ್ ಮಾಡಿದ್ರಿ. ನಿಮ್ದೇನು ಅಂತಂದ್ರೆ ಒಂಥರ ಧೋರಣೆ, ನಾನು ಇವತ್ತು ಹೆಲ್ಪ್ ಮಾಡಿದರೆ ನಾಳೆ ದೇವ್ರು ನನಗೆ ಹೆಲ್ಪ್ ಮಾಡ್ತಾನಲ್ಲ. ನಿಮ್ಗೆ ಅವ್ರು ಯಾಕೆ ಅದನ್ನು ಆ ಥರ ಮಾಡಿದ್ದನ್ನು, ನಿಮ್ಗೆ ಅದನ್ನು ಅವ್ರು ಯಾಕೆ ಮಾಡಿದರು, ಅಥವಾ ದೇವ್ರು ನಿಮಗೆ ಯಾಕೆ ಆ ಥರದ ಪಿಕ್ಚರ್ ತೋರಿಸಿದ ಅಂತಂತಂದ್ರೆ, ಅದೇನೋ ಹೇಳ್ತಾರಲ್ಲ, ಭಾರ್ಯ ಗುಣವತಿ ಶತ್ರು ಅಂತಂದು ಹೇಳಿ. ಒಂದೊಂದು ಸರ್ತಿ ನಮ್ಮಲ್ಲಿರೋ ಒಳ್ಳೆಯ ಗುಣಗಳನ್ನು ನಮ್ಮ ವೈರಿ ಆಗಿಬಿಡ್ತಾವೆ. ಅತಿಯಾಗಿ ಮಾಡಿದ್ದಕ್ಕೆ ಹೆಂಗೆ ಅಂತಂತಂದ್ರೆ ಅದರಿಂದ ನಮಗೇನೂ ಸಿಕ್ಕಿರಂಗಿಲ್ಲ. ನಾವು ಬರೀ ಕಂಡದ್ದು ಬರೀ ನೋವು, ಹೆದರಿಕೆ, ಒಂಥರ ಇನ್ಸೆಕ್ಯೂರಿಟಿ, ಲೈಫ್ದೊಳಗೆ ನನಗೇನೋ ಮಾಡೋಕ್ಕೆ ಆಗಲಿಲ್ಲಪ್ಪ ಅಂತ ಅನ್ನುವಂಥ ಒಂದು ಭಯ, ಆ ಥರದ್ದು ನಿಮಗೆ ಟೈಮ್ ಬಂದಿತ್ತು. ಓಕೆ, ಸೊ ನಿಮಗಂತೂ ಯಾರೋ ಅವಾಗ ಹೆಲ್ಪ್ ಮಾಡಲಿಲ್ಲ. ಈಗ ನೋಡಿರಿ, ಈಗ ಅವ್ರ ಪರಿಸ್ಥಿತಿ ಏನಾಗೈತಿ ಅಂದ್ರೆ, ಇವ್ರ ಲೈಫ್ದೊಳಗೆ ಇಮೋಷ್ನಲ್ ಬ್ಲಾಕೇಜ್, ಇಮೋಷ್ನಲ್ ಫುಲ್ಫಿಲ್ಮೆಂಟ್ ಅಂತಿಲ್ಲ. ಇವ್ರು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡ್ತಾರೆ ಈಗ ಮಂದಿ ಕಡೆಯಿಂದ. ಅವಾಗ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿರಿ, ನಾನು ಇಲ್ಲಿವರೆಗೂ ಬಂದೇನಿ, ನೀವು ಇನ್ನೊಂದು ಚೂರು ಕೈ ಹಿಡಿದ್ರಿ ಅಂತಂದ್ರೆ ನಾವು ಒಂದು ಚೂರು ಮುಂದೆ ಹೋಗ್ತಾನೆ, ಅಂದ್ರೆ ಒಂದು ಕಂಪ್ಲೀಷನಿಗೆ ಬರ್ತೈತಿ, ಲೈಫ್ ಸೆಟ್ ಆಕೈತಿ ಅಂತ. ಬಟ್ ದೇ ಡಿಡಂಟ್ ಕೇರ್. ಈಗ ನೋಡಿರಿ, ನಿಮಗೆ ಅವರು ನಿಮ್ಮ ಕರಿಯರ್ದೊಳಗೆ ನಿಮಗೆ ಏನಾದರೂ ಹೆಲ್ಪ್ ಮಾಡಿಲ್ಲ ಅಂತಂದರೆ ಇದರ ಅರ್ಥ ಅವ್ರ ಕರಿಯರ್ದೊಳಗನ ಬ್ಲಾಕೇಜಸ್ ಬರಬೇಕು ಅಂತೇನಿರಂಗಿಲ್ಲ. ಅವ್ರ ಲೆವೆಲ್ಲಿಗೆ ತಕ್ಕಂಗೆ ಅವರು ಯಾವ ವಿಷಯದಿಂದ ಜಾಸ್ತಿ ನೋವು ಅನುಭವಿಸಬಹುದು ಅನ್ನೋದನ್ನು ವಿಚಾರ ಮಾಡಿ ದೇವ್ರು ಅಲ್ಲಿ ನೋವು ಕೊಟ್ಟಿರ್ತಾನೆ ಅವ್ರಿಗೆ. ನಾವು ಅನ್ಕೋತೇವೆ, ನನ್ನ ಕರಿಯರ್ದೊಳಗೆ ಅಡ್ಡ ಬಂದೆಲ್ಲ, ದೇವ್ರು ನಿನ್ನ ಕರಿಯರ್ದೊಳಗೂ ಹಂಗೆ ಮಾಡಲಿ. ಹಂಗಿರಂಗಿಲ್ಲ. ಆ ಇಮೋಷ್ನಲ್ ಬ್ಲಾಕೇಜಸ್ ಇರ್ಬೋದು ಅವ್ರಿಗೆ. ಹೆಂಗೆ ಟೈಮ್ ಹೋದಂಗೆ ಅವ್ರು ಇಮೋಷ್ನಲಿ ಜಾಸ್ತಿ ಡಿಪೆಂಡೆಂಟ್ ಆಗ್ಬೋದು. ಅವ್ರು ಮುಂದಿನವ್ರು ಅದಕ್ಕೆ ಸಪೋರ್ಟ್ ಮಾಡಲಿಕ್ಕಿಲ್ಲ, ಅದರಿಂದ ಇವ್ರಿಗೆ ಬೇಜಾರಾಗ್ಬೋದು, ಅಲ್ಲಿ ಬ್ಲಾಕೇಜಸ್ ಕ್ರಿಯೇಟ್ ಆಗ್ಬೋದು. ಈ ಥರದ ವಿಷಯಗಳು ನಡೀತಿರ್ತಾವೆ. ಈಗ ಹೆಂಗೆ ಅಂತಂತಂದ್ರೆ ಮೇಲೆ ದವಾಖಾನಿಗೆ ಹೋಗೋದು, ಯಾಕೋ ನನಗೆ ಆರಾಮನ ಅನಿಸೋದಿಲ್ಲ ರೀ, ನನ್ನ ಎನರ್ಜಿ ಎಲ್ಲ ಡ್ರೈನ್ ಔಟ್ ಆದಂಗೆ ಅಂತ ಅನಿಸತಿ, ನನಗೆಲ್ಲರ ಹೊರಗೆ ಹೋದ್ರೆ ಮನಸ್ಸಿಗೆ ಸಮಾಧಾನ ಅಂತಂತ ಅನ್ಸಂಗಿಲ್ಲ, ನನಗೇನೋ ಹಿಡ್ದಂಗೆ ಆಗ್ತೈತಿ, ಒಂಥರ ನನಗೆ ಬಿಟ್ಟು ಏನಂತಾರೆ ಅದಕ್ಕೆ ಒಂಥರ ಕಟ್ಟಿ ಹಾಕಿದಂಥ ಪರಿಸ್ಥಿತಿ. ಯಾಕಂತಂದ್ರೆ ನೋಡಿರಿ, ಒಂದು ಮನುಷ್ಯ ಯಾವಾಗ ನಿಜವಾಗ್ಲೂ ಹೆಲ್ಪ್ ಮಾಡಿರ್ತೀವಿ, ಅವ್ರು ನಮಗೆ ಹೆಲ್ಪ್ ಮಾಡಲಿಲ್ಲ ಅಂತ ಇಟ್ಕೊಡ್ರಿ ಮುಂದಿನವ್ರು, ಆ ಮೊಮೆಂಟ್ದಾಗ ಈ ಮನುಷ್ಯಾಗ ಅದು ಬೇಜಾರಾಗಿರ್ತೈತಿ. ಆ ಮತ್ತು ಬೇರೆ ಅದು ಬೇಜಾರಾದದ ಎನರ್ಜಿ ನಿಮ್ಮ ಹತ್ರ ನಿಜವಾಗ್ಲೂ ಬಂದಿರ್ತೈತೆ, ಅಲ್ಲಿ ಬ್ಲಾಕೇಜ್ ಪಕ್ಕಾ ಕ್ರಿಯೇಟ್ ಮಾಡಿರ್ತೈತಿ. ಈಗ ಹೆಂಗೈತಿ ಅಂತಂದ್ರೆ, ಇವ್ರನ್ನ ಇಮೋಷ್ನಲಿ ಹರ್ಟ್ ಮಾಡಿದ್ರೆ ಅಷ್ಟೇ ಇದು ಸರಿ ಹೋಗ್ತೈತಿ ಅಂತಂತ ಕರ್ಮಕ್ಕೆ ಗೊತ್ತೈತೆ.
ಸೊ ಈಗ ಇಮೋಷ್ನಲಿ ಟೋಟಲಿ ಡ್ರೆನ್ ಔಟ್ ಈಗ ಅವು ಸಂಬಂಧಗಳಾಗಿರ್ಬೋದು ಸರಿ ಇರಲಿಕ್ಕಿಲ್ಲ, ಫ್ರೆಂಡ್ಶಿಪ್ ಅದು ಸರಿ ಇರಲಿಕ್ಕಿಲ್ಲ, ಜೀವನದೊಳಗೆ ಹೊಸಾದಂತ ಏನೂ ಬರಾಕತ್ತಿಲ್ಲ, ಎಲ್ಲದು ಹಳಿದೇ ವಹಿ ಘಿಸಿಪಿಟಿ ಚೀಸ್ ಉಸಿ ಮೇಯ್ ಪಡೆರೇನಕ. ಒಂಥರ ಹೆಂಗಾಗಿರ್ತೈತಿ ಅಂತಂದರೆ ಈ ಮನಸ್ಸಿನಲ್ಲಿ ಭಾವನೆಗಳೆಲ್ಲ ಹೆಪ್ಪಗಟ್ಟಿದಂಗೆ ಆಗಿರ್ತೈತಿ. ಯಾರಿಗಾರ ಅನಿಸಿರ್ತೈತಿ ಏನಾದರೂ ಹೇಳಬೇಕಪ್ಪ, ಯಾರಾದರೂ ನನಗೆ ಕೇಳಲಪ್ಪ ಅಂತಂದು ಕೇಳಬೇಕು ಅಂತಂದ್ರೆ ಯಾರೂ ಭೇಟಿಯಾಗಂಗಿಲ್ಲ ಆ ಟೈಮ್ದೊಳಗೆ. ನಾವೇ ಅನುಭವಿಸ್ಬೇಕು ಆ ಟೈಮ್ದೊಳಗೆ. ಈಗ ಹೆಂಗಂತಂತಂದ್ರೆ ಅವರು ಅನುಭವಿಸಾಕತ್ತಾರೆ. ಅವ್ರಿಗೆ ನೀವು ನಿಜವಾಗ್ಲೂ ನೆನಪಾಕಿರಿ, ಅಯ್ಯೋ ನಾನು ಅವಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ನಿ ಅಂತಂತಂದ್ರೆ ಪಾಪ ಇವತ್ತು ಅವ್ರು ನನ್ನ ಜೊತೆ ಮಾತಾಡ್ತಿದ್ರಲ್ಲ, ನನ್ನ ಕಷ್ಟ ಸುಖ ಕೇಳ್ತಿದ್ರಲ್ಲ ಅಂತ. ಬಟ್ ಈಗ ಏನಂತಂತಂದ್ರೆ ಅದು ಇಮೋಷ್ನಲ್ ಲೆವೆಲ್ದೊಳಗೆ ಕರ್ಮ ಅವ್ರ ಕಡೆ ಹೋಗೈತಿ. ಬಟ್ ಈಗ ಅವ್ರಿಗೆ ಹೆಂಗೈತಿ ಅಂತಂದ್ರೆ ಈ ಬಗ್ಗೆ ಸಂಕಟ ನಿಮ್ಮ ಹತ್ರ ಬರೋಕ್ಕೂ ಆಗೋದಿಲ್ಲ, ಬಂದ್ರೆ ಮರ್ಯಾದೆ ಪ್ರಶ್ನೆ, ಕೇಳೋಕ್ಕೆ ಅನುಭವಿಸೋಕ್ಕೂ ಆಗವಲ್ತು. ಸೊ ಕರ್ಮ ಈ ರೀತಿಯಿಂದ ಅವ್ರನ್ನ ಕಾಡಾಕತ್ತೈತಿ. ಅವಾಗ ನಿಮ್ಮ ರೂಟ್ ಚಕ್ರ ಖರಾಬಿತ್ತು. ರೂಟ್ ಚಕ್ರ ಅಂತಂತಂದ್ರೆ ಮೂಲಾಧಾರ ಚಕ್ರನ ಇಡೀ ಶರೀರಕ್ಕಾಗಲಿ ನಿಮ್ಮ ವಿಚಾರ ಪ್ರವೃತ್ತಿಗಾಗಲಿ ಒಂದು ಬೇಸ್ ತಯಾರು ಮಾಡಿರ್ತೈತೆ. ರೂಟ್ ಚಕ್ರ ಖರಾಬಿತ್ತು ಅಂತಂತಂದ್ರೆ ಮನುಷ್ಯಾಗ ಇಲ್ಲ ಸಲ್ಲದ ವಿಷಯಗಳ ಬದಲಾಗಿ ಹೆದರಿಕೆ ಬರ್ತಿರ್ತೈತಿ. ಮೊದಲೇ ಮಾತು ಅನ್ನೋನ್ ಫಿಯರ್ ಇರ್ತೈತಿ. ಆಮೇಲೆ ಜೀವನದೊಳಗೆ ನೀವು ಏನೇ ಮಾಡ್ಬೇಕಂತಂದ್ರೂ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರೋಂಗಿಲ್ಲ. ರೂಟ್ ಚಕ್ರ ಖರಾಬಿತ್ತು ಅಂತಂದ್ರೆ ಅವಾಗ ನಿಮ್ಮ ರೂಟ್ ಚಕ್ರ ಖರಾಬಿತ್ತು. ಯಾಕಂದ್ರೆ ಆಸರೆಯನ್ನು ಹುಡುಕ್ತಿದ್ರಿ. ಓಕೆ, ನೀವು ಒಂದು ಇದನ್ನು ನೋಡಿದ್ರೆ ಈಗ 9 ನಂಬರ್ ಆ್ಯಂಡ್ ದಿಸ್ ಇಸ್ 9 ನಂಬರ್. ಇಮೋಷ್ನಲ್ ಬ್ಲಾಕೇಜಸ್ ಕ್ರಿಯೇಟ್ ಆಗ್ತಾವೆ. ಯಾವಾಗ ಕರ್ಮ ವಾಪಸ್ ಬರ್ತದಲ್ಲ ಇಮೋಷ್ನಲ್ ಬ್ಲಾಕೇಜಸ್ ಕ್ರಿಯೇಟ್ ಆಗ್ತಾವೆ. ಇಮೋಷ್ನಲ್ ಬ್ಲಾಕೇಜಸ್ ನಿಮಗೆ ಕ್ರಿಯೇಟ್ ಆದವು ಅಂತಂತ ಇಟ್ಕೊರಿ, ನಿಮ್ದು ಶಕ್ತಿನ ಹೋಗಿಬಿಡ್ತೈತಿಲ್ಲ ಮೈಯಾಗಿಂದ. ಯಾಕಂದ್ರೆ ಬ್ಲಾಕೇಜಸ್ ಅಂದ್ರೆ ಕೇತು ಆ್ಯಕ್ಟಿವೇಟ್ ಆಗಿರ್ತೈತೆ ಅವಾಗ. ಒಂದು ರೀತಿಯಿಂದ ಇದು ಮಾರ್ಸ್ ಬ್ಲಾಕೇಜ್ ಅಂದ್ರೆ ಮಾರ್ಸ್ ಆ್ಯಂಡ್ ಕೇತು ಪಿಶಾಚಿ ಯೋಗ. ಈಗ ನೋಡಿರಿ ಕಿಂಗ್ ಆಫ್ ಸೋರ್ಡ್ಸ್. ನೀವು ಲೈಫ್ದೊಳಗೆ ಅಂದ್ರೆ ಬಿಗ್ ವಿಷನರಿ ಅಂತಾರೆ. ಕೆಲವ್ರಿಗೆ ಹೆಂಗಂತಂದ್ರೆ ಅತಿ ದೂರದೃಷ್ಟಿ ಇರ್ತೈತೆ ಅವ್ರಿಗೆ. ಅವ್ರು ಹೆಂಗಂತಂದ್ರೆ ಇಮೋಷ್ನಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಪ್ರಾಕ್ಟಿಕಲಿ ಎಲ್ಲಿ ಸ್ವಂತಕ್ಕೆ ಇನ್ವೆಸ್ಟ್ ಮಾಡ್ಕೋಬೇಕು ಅವ್ರಿಗೆ ಗೊತ್ತಿರ್ತೈತೆ. ಅಂದರೆ ಯಾವ ವಿಷಯದೊಳಗೆ ಯಾವ ಸಂದರ್ಭದೊಳಗೆ ನನಗೆ ಹೆಂಗೆ ನಡ್ಕೋಬೇಕು ಅಂತ ಅನ್ನೋದು ಗೊತ್ತಿರ್ತೈತಿ. ನಿಮ್ಮನ್ನು ಕಂಡ್ರೆ ಆಗದವ್ರು ಕೆಲವೊಂದಿಷ್ಟು ಯಾರು ಜನ ಇದ್ರಲ್ಲ ಅವ್ರು ಒಳಗಿಂದೊಳಗೆ ಒಂಥರ ಕುರುಬ್ದಿರ್ತಾರೆ. ಅವ್ರಿಗೆ ಹೆಂಗೆ ಅನಿಸಿರ್ತಂದ್ರೆ ಇವ್ರಿಗೆ ಇಷ್ಟು ಹಂಗಲ್ಲಪ್ಪ ಕಾನ್ಫಿಡೆನ್ಸ್ ಇವ್ರು ಹೆಂಗೆ ವಿಚಾರ ಮಾಡ್ತಾರೆ, ಇದನ್ನು ನನಗೆ ಯಾಕೆ ಹಿಂಗೆ ವಿಚಾರ ಮಾಡೋಕ್ಕೆ ಬರೋಂಗಿಲ್ಲ. ಇದು ಸೇಮ್ ಜಲಸಿ ನೇಚರನ್ನು ಇಲ್ಲೇ. ನೀವು ನಿರ್ಣಾಯಕ ಶಕ್ತಿ ನಿಮಗೆ ಚಲೋ ಇತ್ತು, ನಿಮಗೆ ಅವ್ರಿಗೆ ಅನ್ನಿಸ್ತೈತಿ ಇವ್ರು ಹೆಂಗೆ ಅದನ್ನು ಅದನ್ನು ಹೆಂಗೆ ಡಿಸೈಡ್ ಮಾಡ್ತಾರೆ, ಇವ್ರ ಹತ್ರ ಇರುವಂಥ ಬುದ್ಧಿ ಮತ್ತು ಚಾಕಚಾಕ್ಯತೆ ನನ್ನ ಹತ್ರ ಯಾಕಿಲ್ಲ ಅಂತ. ಮನುಷ್ಯ ಯಾವಾಗ ಜಲಸಿ ಫೀಲ್ ಮಾಡ್ತಿರ್ತಾನಲ್ಲ, ಬರೀ ಜಲಸಿ ಅಂತಂದ್ರೆ ಅದು ಮೊಮೆಂಟ್ರಿ ಇರೋದು ಬೇರೆ. ಈ ಕೆಲವು ಸತ್ಯ ಅನಿಸುತ್ತೆ, ಅಯ್ಯೋ ಹೌದಲ್ಲ ಅವ್ರ ಆಯುಷ್ಯದೊಳಗೆ ಮುಂದೆ ಹೋದ್ರಲ್ಲ, ಓಕೆ ಉतना सोचा फिर निकल लिए, उसका कोई प्रॉब्लम नहीं. ಯಾಕಂದ್ರೆ ಅದೇನು षड्रिपु काम क्रोध मद मोह मत्सर सब में रहता है, इससे कोई छोटा नहीं. ಆದ್ರೆ ಅದಕ್ಕೆ ಬೆನ್ನು ಹತ್ಕೊಂಡು ಹಿಂದೆ ಯಾವಾಗಿದ್ರು ಅವ್ರದ್ದು ಹಂಗೆ ಮಾಡೋಕ್ಕಾಗಬಾರ್ದು, ಅವ್ರಿಗೆ ಹಂಗಾಗಬೇಕು, ಅವ್ರಿಗೆ ಹಿಂಗಾಗಬೇಕು ಅಂತ ಮನಸ್ಸಿನೊಳಗನ ಅದು ಕುಬುದ್ಧಿ ತಯಾರಾಗಿ ಅದನ್ನೆಲ್ಲ ನಾವು ವಿಚಾರ ಮಾಡ್ಕೊತ ಇರೋದು. ಅಂದ್ರೆ ಕಂಟಿನ್ಯೂಸ್ ಆಗಿ ಅವ್ರ ಬದಲಾಗಿ ವಿಚಾರ ಮಾಡೋದು. ಅವ್ರು ನಮ್ಗಿಂತ ಮುಂದೆ ಹೋದರು, ಅವರು ಈ ವಿಷಯದೊಳಗೆ ಚಲೋ ತಂಗೆ ಡಿಸಿಷನ್ ತೊಗೊಂಡ್ರು, ನಾವಿಬ್ಬರು ಇನ್ವೆಸ್ಟ್ ಮಾಡೋಕ್ಕಂತಂದೇಳಿ ಓಡಾಡಕತ್ತಿದ್ವಿ, ಅವ್ರು ಇನ್ವೆಸ್ಟ್ ಮಾಡಿದ್ರು, ಧೈರ್ಯ ಮಾಡಿ ಅವ್ರು ಮುಂದೆ ಹೋದರು, ನಾ ಇನ್ವೆಸ್ಟ್ ಮಾಡಲಿಲ್ಲ, ನಾ ಹಿಂದೆ ಉಳಿದೆ. ಇಂಥವು ಎಷ್ಟೋ ಘಟನೆಗಳು ಫ್ರೆಂಡ್ಶಿಪ್ದಾಗೂ ಆಗಿರ್ತಾವೆ, ಇಲ್ಲ ಅಂತಂತಲ್ಲ. ನೋಡಿರಿ 9 ನಂಬರ್ ಅಂತಂದ್ರೆ ಏನೋ ಮಾರ್ಸ್ ಅಂತಂದ್ರೆ ಏನೋ ನಿಮ್ಮ ಎನರ್ಜಿ, ನಿಮ್ಮ ಬ್ಲಡ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗೋದಂತಂತನ್ರಿ. ಆಮೇಲೆ ಏರೀಸ್ ಅಂತಂದ್ರೆ ತಲೆ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಆಗೋದಂತಂತನ್ರಿ. ಎಲ್ಲರ ತಲೆಯಿಂದ ಬೀಳುವುದಂತಂತನ್ರಿ. ಏನಾದರೂ ತಲೆ ರಿಲೇಟೆಡ್ ಪ್ರಾಬ್ಲಮ್ಸ್ ಇವ್ರಿಗೆ ಸ್ಟಾರ್ಟ್ ಆಗಿರಬೇಕು. ನಿದ್ದೆ ಇಲ್ಲ. ಅದಕ್ಕೆ ಹೇಳೋದು ಜಲಸಿ ಫೀಲದು ಒಟ್ಟ ಮಾಡೋಕ್ಕೆ ಹೋಗ್ಬಾರ್ದು. ಹೆಂಗೆ ಮಾಡ್ಬೇಕಂತಂದ್ರೆ ನಿಮ್ಗಿಂತ ಯಾರಾದರೂ ಮುಂದೆ ಹೋಗ್ಯಾರಲ್ಲ ಅವ್ರನ್ನ ನೋಡಿ ಕಲಿಯಾಕೆ ನೋಡ್ಬೇಕು. ಅವ್ರನ್ನ ನೋಡಿ
ಈ ಮನುಷ್ಯ ಎಲ್ಲಿಂದ ಹೆಂಗೆ ವಿಚಾರ ಮಾಡ್ತಾರೆ ಅಂದ್ರೆ ಯಾವ ಥರ ಇದನ್ನು ಮಾಡ್ತಾರೆ. ನಿಮಗೆ ಅಷ್ಟು ಮೀರಿ ಕಲ್ಕೋಬೇಕು ಅಂತ ಅನ್ನಿಸ್ತಂತಂದ್ರೆ ನಿಸ್ಸಂಕೋಚವಾಗಿ ಆ ಮನುಷ್ಯರನ್ನ ಕೇಳ್ರಿ, ಸರ್ ಅಥವಾ ಮೇಡಮ್ ನೀವು ಇಷ್ಟು ಚೆಂದಾಗಿ ಹೆಂಗೆ ವಿಚಾರ ಮಾಡ್ತೀರಿ, ನೀವು ಇಷ್ಟು ಚೆಂದಾಗಿ ಹೆಂಗೆ ಮಾತಾಡ್ತೀರಿ, ನೀವು ಇಷ್ಟು ಥರದ್ದು ಹೆಂಗೆ ಡಿಸಿಷನ್ಸ್ ತೊಗೋತೀರಿ, ಇದಕ್ಕಿಂತ ಮುಂಚೆ ನಿಮ್ಮದು ಪೂರ್ವ ತಯಾರಿ ಏನಿರ್ತೈತಿ, ಅಂದರೆ ಮೆಂಟಲಿ ಹಮೇಶಾ ಫಿಟ್ रहने के लिए क्या करते हो. ಇವರೆಲ್ಲ ಎಂಥ ಮನುಷ್ಯರು ಇರ್ತಾರೆ ಗೊತ್ತೈತೆ ಇವರೆಲ್ಲ. ಅವ್ರಿಗೆ ಮಂದಿ ಒಟ್ಟ ಏನು ಚಿಂತೆ ಇರಂಗಿಲ್ಲ ಅಂತಂದ್ರೆ ಅವ್ರಿಗೆ ಮಂದಿ ಉಸಾಬರಿನ ಮಾಡಂಗಿಲ್ಲ ಇವ್ರು ಯಾರು. ಇದೆಲ್ಲ ಏನಿರ್ತದೆ ಗೊತ್ತಾ, ನೀವೆಲ್ಲ ಮಂದಿ ಉಸಾಬರಿ ಮಾಡಿದ್ರೆ ಹಿಂಗೆ ಮಂದಿ ಉಸಾಬರಿ ಮಾಡಿದ್ರೆ ಹಿಂಗೆ ತಲೆ ಕೆಡ್ತೈತೆ. ಹಿಂಗಿರ್ಬೇಕು ಯಾವಾಗಿದ್ರು ಲೈಫ್ದಾಗ. हम अपने ज़िंदगी के राजा हैं, दूसरों का क्या करना आप खुद को. ಮಂದಿ ಜೋಡಿ ನಮ್ದೇನೋ ಇಲ್ಲಲ್ಲ, ನಮ್ಮ ಜೀವನದೊಳಗೆ ಸಾಕಾಗೋಷ್ಟಿರ್ತೈತೆ ನಮ್ಮ ಕೆಲಸ ಮಾಡೋಕೆ. ನಿಮ್ಮ 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 ಪ್ರೊಫೆಷ್ನಲ್ ಲೈಫ್ದೊಳಗೆ ಸಿಗುವಂಥ ನಿಮಗೆ ಇನ್ಕ್ರಿಮೆಂಟ್ಸ್ ಅನ್ರಿ, ಪ್ರಮೋಷನ್ಸ್ ಅಂತನ್ರಿ, ಇಂಥವು ಎಲ್ಲ ವಿಷಯಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೋರು ಸಾಕಾಗುವಷ್ಟು ಜನ ಅವ್ರು ಬಹುತೇಕ ನಿಮ್ಮ ಆಫೀಸ್ದಾಗಿನವರು ಆಗಿರ್ಬೋದು. ಇಮೋಷ್ನಲ್ ಬ್ಲಾಕೇಜಸ್ ತಯಾರಾಗವೆ ಈಗ. ರಾತ್ರಿ ಎಲ್ಲ ನಿದ್ದಿರಂಗಿಲ್ಲ. ಆಮೇಲೆ ಮನುಷ್ಯಾಗ ಯಾವಾಗೂ ಅನ್ಸಂಗಿಲ್ಲ, ಅಂದರೆ ಸೆಲ್ಫ್ ಎನಲೈಸಿಸ್ ಯಾವಾಗಿರಂಗಿಲ್ಲ. ಇದೆಲ್ಲ ಆಗಾಕತ್ತೈತಿ, ಯಾಕೆ ಆಗಾಕತ್ತೈತಿ ಇದು, ಮೆಡಿಕಲ್ ಟೆಸ್ಟ್ ಅದು ಎಲ್ಲ ಮಾಡಿಸಿರ್ಬೋದು. ಓಕೆ, ಅದ್ರೊಳಗೆ ಎಲ್ಲ ನೆಗೆಟಿವ್ ಬರ್ತಿರ್ತೈತಿ, ಎಲ್ಲ ನೆಗೆಟಿವ್, ಎಲ್ಲ ಆರಾಮದಿರಿ, ನಿಮಗೆ ಏನೂ ಆಗಿಲ್ಲ ಅಂತೇಳಿ ಡಾಕ್ಟರ್ ಹೇಳಿ ಕಳಿಸ್ತಿರ್ತಾರೆ. ಬಟ್ ಇವ್ರಿಗೆ ಪ್ರಾಬ್ಲಮ್ ಆಗಿರ್ತೈತಿ. ಯಾಕಾಗಿರ್ತೈತಿ ಅಂತಾರೆ, ಇಂಥ ಕೆಲಸ ಮಾಡಿರ್ತಾರಂತ ಆಗ್ತಿರ್ತೈತೆ. ದೇ ಆರ್ ಆಲ್ ಇಮೋಷ್ನಲ್ ಬ್ಲಾಕೇಜಸ್. ಅದಕ್ಕೆ ಏನು ಮಾಡ್ಬೇಕಂದ್ರೆ ಹೀಲಿಂಗ್ ಮಾಡ್ಕೋಬೇಕು. ಈಗ ನಿಮ್ಮನ್ನು ಕಂಡರೆ ಆಗದವರ ಪರಿಸ್ಥಿತಿ ಇಷ್ಟುಂಟು. ಅದಕ್ಕೆ ಯಾರೇ ಆಯುಷ್ಯದೊಳಗೆ ಮುಂದೆ ಹೋಗ್ತಿದ್ರು ಅಂತಂತಂದ್ರೆ ಅವ್ರನ್ನ ನೋಡಿ ಕಲೀರಿ. ಅವ್ರು ಏನೇನು ವಿಷಯಗಳನ್ನ ತಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಅವ್ರು ಮುಂದೆ ಹೋದರು ಅಂತಂದು ಹೇಳಿ ಅವ್ರು ನೋಡಿ ಹೊಟ್ಟೆ ಕಿಚ್ಚು ಪಡೋದ್ರೊಳಗೆ ಏನೂ ಕ್ಷಣತನ ಇರೋಂಗಿಲ್ಲ. ಚಲೋ और एक लास्ट कार्ड देख लेते हैं. ओके, see this is 3 of Pentacles and Knight of Swords. ನೋಡ್ರಿ, ಈ ಟೀಮ್ ಇವೆರಡೂ ಕಾರ್ಡ್ ಏನು ಸ್ಪಷ್ಟ ನಿಮಗೆ ವಿಷಯಗಳನ್ನು ಹೇಳ್ತಾವೆ. ನನಗನ್ಸಿದ ಮಟ್ಟಿಗೆ ನೀವಿಬ್ಬರೂ ಏನಾದರೂ ಇಲ್ಲಿ ದುಡ್ಡುಂಟು, ವಿಚಾರ ಉಂಟು. ನೀವು ದುಡ್ಡಿನೊಳಗೆ ಏನಾದರೂ ಮೋಸ ಮಾಡಿರ್ಬೇಕು, ನಿಮ್ಮ ಕೆಲಸದ ವಿಚಾರದೊಳಗೆ ಮೋಸ ಮಾಡಿರ್ಬೇಕು, ನಿಮ್ಮ ಜೋಡಿ ಏನಾರ ಕೊಲ್ಯಾಬ್ರೇಷನ್ ಮಾಡ್ಕೊಂಡಿರ್ಬೇಕು, ನಿಮ್ಮ ಟೀಮ್ನಾಗ ಇವ್ರು ಮಾಡಿರ್ಬೇಕು. ಅಲ್ಲಿಂದ ತಮಗೆಷ್ಟು ಪ್ರಾಫಿಟ್ ಆಕೈತೆ ಅದನ್ನು ನೋಡಿ ನಿಮಗೆ ಆಗಲಾರ್ದ ಹೊತ್ತಿನಾಗ ನಿಮ್ಮನ್ನು ಕೈ ಬಿಟ್ಟು ಹೋಗಿರ್ಬೇಕು. ದಿಸ್ ಇಸ್ ರಿಲೇಟೆಡ್ ಟು ಮನಿ ಆ್ಯಂಡ್ ಪ್ರೊಫೆಷನ್. ಅಥವಾ ನಿಮ್ಮ ಬದಲಾಗಿ ಯಾರ್ದಾರ ಜೊತೆಗಾದರೂ ಏನಾದರೂ ಗಾಸಿಪಿಂಗ್ ಮಾಡಿರ್ಬೇಕು, ನಿಮ್ಮ ಬದಲಾಗಿ ಕೆಟ್ಟ ವಿಚಾರ ಹೇಳಿರ್ಬೇಕು, ನಿಮ್ಮ ಕೈಯಾಗಿಂದ ಏನಾದರೂ ಕೆಲಸ ಕಸ್ಕೊಂಡಿರ್ಬೇಕು. ಓಕೆ, ನಿಮ್ದು ಏನಾದರೂ ಪ್ರೊಜೆಕ್ಟ್ ವರ್ಕ್ ಕಿತ್ಕೊಂಡಿರ್ಬೇಕು, ಅಥವಾ ನಿಮ್ಮ ಪ್ರೊಜೆಕ್ಟ್ ವರ್ಕಿಗೆ ನೀವೇನು ಪ್ರೆಸೆಂಟೇಷನ್ ತಯಾರು ಮಾಡಿದ್ರಿ ಅದನ್ನು ಕದ್ದಿರ್ಬೇಕು. ಏನಾದರೂ ಪ್ರೊಫೆಷನ್ ರಿಲೇಟೆಡ್ ಏನಾದರೂ. ಈಗ ಅವ್ರ ಪರಿಸ್ಥಿತಿ ಏನಂತಂತಂದ್ರೆ ಕೈಯಾಗಿಂದ ಕೆಲಸ ಹೋಗಿ ಬಾಕಿ ಕೆಲಸಕ್ಕೆಲ್ಲ ಓಡಾಡುವಂಗೆ. ದಿಸ್ ಈಸ್ ಕಾಮನ್. ಯಾಕಂತಂತಂದ್ರೆ ನಾವು ಯಾವ ವಿಷಯದೊಳಗೆ ಕರ್ಮ ಮಾಡಿರ್ತೇವಲ್ಲ, ಈ ಕರ್ಮ ಹಂಗೆ. ಯಾಕಂತಂದ್ರೆ ಮಂದಿಗೆಲ್ಲ ಗೊತ್ತಾಕೈತೆ. ಬೆಕ್ಕ ಏನಂತೈತಿ ಅಂತಂದ್ರೆ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಈ ಜಗತ್ತಿಗೆ ಗೊತ್ತಾಗಿಲ್ಲ ಅಂತಂದೇಳಿ. ಬಟ್ ಹಂಗಿರಂಗಿಲ್ಲಲ್ಲ. ಪ್ರೊಫೆಷ್ನಲ್ ಲೈಫ್ದೊಳಗೆ ನಿಮ್ಮ ಜೊತೆ ಏನು ಚೀಟಿಂಗ್ ಮಾಡ್ಯಾರಲ್ಲ ಇದು ಮಂದಿಗೂ ಗೊತ್ತಾಗಿರ್ತೈತಿ. ಅವ್ರವ್ರ ಜೊತೆ ಇದ್ದರು, ಅವ್ರ ಜೊತೆ ಅವ್ರು ಸರಿ ಹಂಗೆ ವ್ಯವಹಾರ ಮಾಡ್ತಿದ್ರು, ಬಟ್ ಈ ಮನುಷ್ಯ ವಿಶ್ವಾಸಕ್ಕೆ ಒಂಚೂರು ಲಾಯಕ್ಕಿಲ್ಲ ಅಂತಂದು ಹೇಳಿ. ನೈಟ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ ಅಂತಂತಾರೆ, ವಿಷಯದಲ್ಲಿ ಗಡಿಬಿಡಿ ಮಾಡೋದನ್ನು. ಈಗ ವಿಷಯಗಳು ಕೈ ಹತ್ತಂಗಿಲ್ಲ, ಹಿಂದಿಂದ ಅವನು ಓಡಾಡೋದು ಹೋಗ್ರು ಹಿಂದಿಂದ ಅಂದ್ರೆ ಪಡ್ಕೊಳಕ್ಕೆ ಕೆಲಸ ಹುಡುಕೋದು. ಯಾಕಂದರೆ ಕೆಲಸ ಸಿಗಾಕತ್ತಿಲ್ಲ. ನಿಮ್ಮ ಟೀಮಿಗೆ ಇವರು ಮೋಸ ಮಾಡಿದ್ರು, ಇವ್ರ ಟೀಮ್ ಇವ್ರಿಗೆ ಮೋಸ ಮಾಡೈತಿ. ಈಗ ಇವರು ಬೇರೆದವ್ರ ಟೀಮನ್ನು ಹಿಡ್ಕೊಂಡು ಈಗ ಇವ್ರು ಓಡಾಡಕತ್ತಾರೆ. ಸೊ ಈಗ ಕರ್ಮ ಹಿಂಗೆ ವಾಪಸ್ ಬರಾಕತ್ತೈತೆ ನೋಡ್ರಿ. ಇಲ್ಲಿ ಕಾಗಿ ತೋರಿಸ್ತಾರೆ ಅವ್ರು. ಕಿಯಾ ಹುವಾ ಕರ್ಮ ಕಾ ಹಿಸಾಬ್ ಕಿತಾಬ್ ವಾಪಸ್. ನೋಡ್ರಿ, ಕೆಲಸದ ವಿಷಯದೊಳಗೆ ಈಗ ಇವ್ರು ಹಿಂದೆ ಬಿದ್ದಾರ ಅಂತ ಅಂದ್ಕೊಳ್ಳೆ ನ್ಯಾಚುರಲಿ ಇವ್ರಿಗೆ ಅಂತಂತಲ್ಲ, ಯಾರಾದರೂ ಒಂಥರ ಗಡಿಬಿಡಿಯಿಂದ ನಿರ್ಣಯ ತಗೋತಿರ್ತಾರೆ ಯಾವುದಾದ್ರೂ ವಿಷಯದೊಳಗೆ. ಹೌದೌದು, ಯಾಕಂದರೆ ಕೆಲಸ ಕೈ ಬಿಟ್ಟು ಹೋದ್ರೆ ಏನು ಮಾಡೋದು, ಹೆದರಿಕೆ ಮನುಷ್ಯಾಗ. ನಾವು ದಿಸ್ ಪರ್ಸನ್ ಬಿಕೇಮ್ ಟಾಕ್ಸಿಕ್ ಏನು, ತಮ್ಮ ಜೊತೆ ಇದ್ದವ್ರ ಜೊತೆ ಎಲ್ಲರ ಜೊತೆ ಕಿತ್ತಾಡೋದು, ಜಗಳ ಮಾಡೋದು. ಯಾಕಂದರೆ ಇವ್ರ ನೇಚರ್ ಏನಾಗೈತೆ ಅಂತ, ಇವ್ರ ನೇಚರ್ ಏನೈತೆ ಅಂತಂದು ಜನರಿಗೆ ಗೊತ್ತಾಗೈತಿ. ಈಗ
ಇವ್ರು ಯಾವಾಗಿದ್ರೂ ಮನಸ್ಸಿನಾಗ ಹೆದರಿಕೆ ಇರ್ತೈತಿ, ನಾ ಹೆಂಗೆ ಅವ್ರನ್ನ ಬಿಟ್ಟು ಬಂದೆಲ್ಲ ಆಯ್ತ ಟೈಮಿಗೆ ಹಂಗೆ ನನ್ನ ಯಾರಾದರೂ ಬಿಟ್ಟು ಹೋಗ್ಕಾರೇನೋ ಅಂತ. ಕಮ್ಯುನಿಕೇಷನ್ ಇಷ್ಟು ಕೆಟ್ಟೈತಲ್ಲ ನಿಮ್ಗೆ ಹೇಳ್ತೀನಿ. ಹಾರ್ಶ್ ಕಮ್ಯುನಿಕೇಷನ್ದಿಂದ ಇವ್ರು ನೋಡಿದ್ರೆ ಜನ ಎಲ್ಲರೂ ಬಿಟ್ಟು ಓಡಿ ಹೋಗ್ತಾರೆ. ಮತ್ತು ಇವ್ರು ಇಷ್ಟು ಬಿರುಸಂಗೆ ಮಾತಾಡ್ತಾರಲ್ಲ ಈಗ ಮಂದಿ ಜೋಡಿ, ಒಂದು ಕೆಲಸ ಕಡಿಮೆ, ಇನ್ನೊಂದು ಹೆಂಗಿರ್ತೈತಿ ಅಂತಂದ್ರೆ ಆ ಕಮ್ಯುನಿಕೇಷನ್ದಿಂದ ಮುಂದೆ ಏನು ಪರಿಣಾಮ ಆಗ್ಬೋದು ಅಂತಂದು ಹೇಳಿ ಮನುಷ್ಯ ವಿಚಾರ ಮಾಡೋಂಗಿಲ್ಲ. ಅದು ಯಾರೇ ಇರಲಿ, ಸಂಬಂಧದಲ್ಲೇ ಇರಲಿ, ಫ್ರೆಂಡ್ಶಿಪ್ದೊಳಗನೇ ಇರಲಿ. ಸೊ ನಿಮ್ಮ ಜೊತೆ ಇವ್ರು ಮಾಡಿದ್ದಕ್ಕೆ ಇವ್ರ ಹೆಸರೆಲ್ಲ ಕೆಟ್ಟೈತಿ. ಈ ಥರದ ಕರ್ಮ ಇವರು ಅನುಭವಿಸ್ತಾ ಇದ್ದಾರೆ. ಓಕೆ, ಈಗ ಯೂನಿವರ್ಸ್ ನಿಮಗೆ ಏನು ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೈತಿ ಅಂತಂದು ಹೇಳಿ ನೋಡೋಣ. ಯಾಕಂದ್ರೆ ನೋಡಿರಿ, ತಾವು ಎಷ್ಟೆಲ್ಲ ಪೇನ್ದಿಂದ ಹೊರಗೆ ಬಿದ್ದೀರಿ. ಈಗ ಸದ್ಯ ನಾವೇನು ನೋಡಿದ್ವಿ, ನಿಮಗೆ ಬೇಜಾರು ಮಾಡಿದವರು ಅಥವಾ ನಿಮ್ಮನ್ನು ಕಂಡ್ರೆ ಆಗದವರು ಅವ್ರು ನಿಮ್ಮ ಸಲ ಏನು ವಿಚಾರ ಮಾಡಾಕತ್ತಾರ ಅಂತ ಅನ್ನೋದನ್ನು ನಾವು ನೋಡಿದ್ದೀವಿ. ಓಕೆ, ಈಗ ನಿಮಗೂ ಅದ್ರ ಜೊತೆಗೆ ಏನು ಬುದ್ಧಿ ಹೇಳಾಕತ್ತಾನ ದೇವ್ರು, ನಿಮ್ಮ ಸಲುವಾಗಿ ಏನು ಬರಾಕತ್ತೈತಿ. ಓಕೆ, ನೋಡಿ ಇಲ್ಲಿ ನಿಮ್ಮ ಸಲುವಾಗಿ 2 ಕಾರ್ಡ್ ಅದಾವ. ಏನಂತಂದ್ರೆ ರೀವೈರ್ ದ ವೇ ಯು ಲವ್. ನೋಡಿರಿ, ಪ್ರತಿಯೊಂದರೊಳಗೂ ಚೇಂಜಸ್ ತೊಗೊಂಬರ್ಬೇಕು ಅಂತ ನಾನು ಎಷ್ಟೋ ಸರ್ತಿ ಹೇಳ್ತಿರ್ತೇನೆ. ಚೇಂಜ್ ಈಸ್ ಲೈಫ್. ಓಕೆ, ವೆನ್ ಪೇನ್ ಬಿಕಮ್ಸ್ ದ ಪ್ಯಾಟರ್ನ್ ಇನ್ ಲವ್, ಇಟ್ಸ್ ಟೈಮ್ ಟು ರೀಲರ್ನ್ ಕನೆಕ್ಷನ್, ಬಿಗಿನ್ ಅಗೇನ್ ಡಿಫ್ರೆಂಟ್ಲಿ. ಕೆಲವೊಂದಿಷ್ಟು ಜನರಿಗೆ ಇಮೋಷ್ನಲ್ ಲೆವೆಲ್ದೊಳಗೆ ಒಂದು ನಿಮಗೆ ಏನು ಅಡ್ವೈಸ್ ಮಾಡಾಕತ್ತೈತಿ ಯೂನಿವರ್ಸ್ ಅಂತಂತಂದ್ರೆ, ಒಂದೇ ಥರದ ಪ್ಯಾಟರ್ನ ಪ್ರೀತಿಯೊಳಗೆ ಎಲ್ಲೋ ನಡೆದಿರ್ತದ. ಅಂದ್ರೆ ಬರೀ ಕಿತ್ತಾಟ ಅದು ಇದು ಹಿಂಗೆ ನಡೆದಿರ್ತದ. ಸೊ ಅದಕ್ಕೆ ಏನು ಹೇಳಕತ್ತಾರ ಅಂದ್ರೆ, ಅದನ್ನು ರೀವೈರ್ ಮಾಡಿರಿ, ಕುಂಡ್ರಿ, ವಿಚಾರ ಮಾಡಿರಿ. ನಾವು ಮೇಲೆ ಯಾಕೆ ಕಿತ್ತಾಡ್ತೇವೆ, ಇಮೋಷ್ನಲಿ ಮೇಲೆ ನಾವು ಯಾಕೆ ಡ್ರೈನ್ ಔಟ್ ಆಗ್ತೇವೆ, ನಾವು ಇಬ್ಬರು ಒಬ್ರನ್ನೊಬ್ರು ಯಾಕೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಂಗಿಲ್ಲ. ಈ ಥರದ್ದು ಏನಾದರೂ ತಮ್ಮಲ್ಲಿ ಇದ್ದರೆ ಅದನ್ನು ವಿಚಾರ ಮಾಡಿರಿ. ಅದನ್ನು ವಿಚಾರ ಮಾಡಿ ಇಬ್ಬರು ಕೂಡಿ ಕುಂತು ಮಾತಾಡ್ರಿ. ನಿನಗೇನು ಬೇಕು ಅಂತ ನೀವು ಕೇಳ್ರಿ, ಅವ್ರು ನಿಮ್ಮನ್ನು ಕೇಳ್ತಾರೆ ನಿನಗೇನು ಬೇಕು ಅಂತ. ನಿಮಗೇನು ಬೇಕು ನೀವು ಸ್ಪಷ್ಟವಾಗಿ ಹೇಳ್ರಿ, ಅವ್ರಿಗೇನು ಬೇಕು ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಗೊತ್ತಾಕೈತಿ ನನಗೆ ಎಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದು ಹೇಳಿ. ಸೊ ಟ್ರೈ ಟು ಕನೆಕ್ಟ್ ಡಿಫ್ರೆಂಟ್ಲಿ. ಓಕೆ, ಸೊ ಇಲ್ಲೇನು ಹೇಳ್ತಾರೆ ನೋಡ್ರಿ, ಹೀಲ್ ಪೇರೆಂಟ್ ಚೈಲ್ಡ್ ಕರ್ಮ, ಹೀಲಿಂಗ್ ದ ಬಾಂಡ್ ವಿತ್ ಯುವರ್ ಪೇರೆಂಟ್ಸ್, ಫ್ರೀಸ್ ಯು ಫ್ರಮ್ ದ ಪಾಸ್ಟ್, ಇಟ್ಸ್ ಟೈಮ್ ಟು ರಿಲೀಸ್ ಓಲ್ಡ್ ಊಂಡ್ಸ್ ಆ್ಯಂಡ್ ಮೂವ್ ಫಾರ್ವರ್ಡ್. ನೋಡಿರಿ, ಇದು ತಂದೆ ತಾಯಿನೇ ಇರಲಿ, ಮಕ್ಕಳೇ ಇರಲಿ, ಫ್ರೆಂಡ್ಸ್ ಇರಲಿ, ರಿಲೇಟಿವ್ಸ್ ಇರಲಿ, ಯಾರೇ ಇರಲಿ, ಟೈಮ್ ಹೀಲ್ಸ್ ಎವ್ರಿಥಿಂಗ್. ಬಟ್ ಬರೀ ಟೈಮ್ ಹೀಲ್ ಮಾಡೋಂಗಿಲ್ಲ, ಅದ್ರ ಸಲುವಾಗಿ ನಾವು ದುಡಿಬೇಕಾಗತ್ತೆ. ಅದಕ್ಕೆ ಹೇಳ್ತೇನೆ ನಾ ಮೇಲೆ ನಮ್ಮ ಸಲುವಾಗಿ ನಾವು ದುಡಿಬೇಕು ಅಂತಂದು ಹೇಳಿ, ನಮ್ಮ ಮೇಲೆ ನಾವು ಕೆಲಸ ಮಾಡಬೇಕು, ನಮ್ಮನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಯಾಕಂತಂತಂದ್ರೆ ಜೀವನದಲ್ಲಿ ಹೊಸದೇನಾದರೂ ನಮಗೆ ಬೇಕು ಅಂತಂತಂದ್ರೆ ಹಳೆಯದನ್ನು ಬಿಟ್ಟು ಕೊಡುವಷ್ಟು ಧೈರ್ಯ ಇರಬೇಕು, ಮತ್ತು ಅಷ್ಟು ದೊಡ್ಡ ಮನಸ್ಸೂ ಇರಬೇಕು. ಕ್ಷಮೆ ಮಾಡೋದು ಅಷ್ಟು ಹಗುರವಾದಂಥ ವಿಷಯ ಅಲ್ಲ, ಭಾಳ ದೊಡ್ಡ ಮನಸ್ಸು ಬೇಕು, ಅದಕ್ಕೆ ಭಾಳ ಧೈರ್ಯ ಬೇಕು. ಅದಕ್ಕೆ ಎಷ್ಟಾಕತಿ ಅಷ್ಟು ನೀವು ಹೀಲ್ ಮಾಡಿಕೊಡ್ರಿ, ಎಷ್ಟಾಕತ್ತೆ ಅಷ್ಟು ಜನರ ಕ್ಷಮೆ ಮಾಡಕ್ಕೆ ನೋಡ್ರಿ. ನಾವು ಆ್ಯಕ್ಚುಲಿ ಕ್ಷಮೆ ಮಾಡಿ ನಾವು ಅವ್ರ ಮೇಲೆ ಏನೂ ಉಪಕಾರ ಮಾಡೋಂಗಿಲ್ಲ, ನಾವು ನಮ್ಮ ಮೇಲೇ ಉಪಕಾರ ಮಾಡ್ತೇವೆ. ಯಾಕಂದ್ರೆ ಅದೊಂದು ಇಷ್ಟು ದೊಡ್ಡ ಇಮೋಷ್ನಲ್ ಬ್ಯಾಗೇಜ್ ಇರ್ತೈತಲ್ಲ, ಅದನ್ನು ನಮ್ಮ ಹೊರಗೆ ನಾವು ಕಡಿಮೆ ಮಾಡ್ಕೊತೇವೆ. ನಮಗೆ ನಾವು ಉಪಕಾರ ಮಾಡ್ಕೊಂಡಾಗ ಅದನ್ನು ನಮ್ಮ ಜೀವನದ ಮೇಲೆ, ನಮ್ಮ ಲೈಫ್ ಮೇಲೆ ನಾವು ಫೇವರ್ ಮಾಡಿದಂಗೆ. ಅದಕ್ಕೆ ದಯಮಾಡಿ ಆ ಥರ ಏನಾದರೂ ಇತ್ತು ಅಂತಂದ್ರೆ ಎಷ್ಟಾಕತ್ತೆ ಅಷ್ಟು ಅದನ್ನು ಬಿಟ್ಟು ನೋಡಿರಿ. ಇಲ್ಲಿ ಈ ಕೆಲವೊಂದಿಷ್ಟು ಸಂದರ್ಭಗಳನ್ನು ನಾವು ತೊಗೊಂಡಿವಿ. ಇದರೊಳಗೆ ಯಾರೂ ಆಗಿರ್ಬೋದು, ನಿಮ್ಮ ಕಲೀಗ್ಸ್ ಇರ್ಬೋದು, ಪೇರೆಂಟ್ಸೂ ಇರ್ಬೋದು. ಪೇರೆಂಟ್ಸನ್ನು ಹೊಟ್ಟೆ ಕಿಚ್ಚು ಪಡೋದಿಲ್ಲ ಅಂತೀರೇನ್ರಿ, ಒಂದಿಲ್ಲ ಒಂದು ರೀತಿಯಿಂದ ಇದ್ದೇ ಇರ್ತೈತೆ. 3 ಮಕ್ಕಳಿದ್ದು ಅಂತಂತ ನೋಡಿರಿ, ಯಾರೇ ಒಂದನ್ನು ಹೆಚ್ಚಿಗೆ ಪ್ರೀತಿ ಮಾಡ್ತಿರ್ತಾರೆ ಅವರು. ನನ್ನ ಹತ್ರ ಎಷ್ಟು ಜನ ಬರ್ತಿರ್ತಾರೆ, ಏನೇನೇನೋ ಹೇಳ್ತಾರೆ. ನಾನು ಜೀವನವನ್ನು ಎಷ್ಟೆಲ್ಲ ದೃಷ್ಟಿಕೋನಗಳಿಂದ ನೋಡೇನೆ. ಕುಚ್ ಹಾಂ ಸಹಿ ನೇ रहता, ಅದನ್ನು ಹಮೇ ಸಹಿ ಕರ್ನಾ ಪಡ್ತಾ, ನಾವು ಸರಿ ಮಾಡ್ಕೋಬೇಕು ಅದನ್ನು ಅಷ್ಟೇ. ಹಾಗೇನಾದರೂ ಇತ್ತಂತಂತಂದ್ರೆ ಎಲ್ಲರನ್ನೂ ಕ್ಷಮೆ ಮಾಡಿಬಿಡ್ರಿ. ಅವರೆಲ್ಲರನ್ನೂ ಕ್ಷಮೆ ಮಾಡೋದು ಅಷ್ಟೇ, ನಿಮ್ಮನ್ನು ನೀವೇ ಕ್ಷಮೆ ಮಾಡ್ಕೊಳ್ಳೋದು ಅಷ್ಟೇ, ಎರಡೂ ಒಂದೇ. ಯಾಕಂತಂದ್ರೆ ಮುಂದಿನ ಜೀವನ ಸುರಳಿತಾಗ್ತದೆ. ಓಕೆ, ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಕಂಟೆಂಟ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿರಿ, ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು.